ಪ್ರತಿಯೊಬ್ಬರೂ ಜೀವನದಲ್ಲಿ ತನ್ನ ಪರಿವಾರದೊಂದಿಗೆ ಸುಖ ಸಂತೋಷದಿಂದ ಬಾಳಬೇಕೆಂಬ ಆಶಯವನ್ನಿಟ್ಟುಕೊಳ್ಳುವುದು ಸರ್ವೇ ಸಾಮಾನ್ಯ. ಆದರೆ ತನ್ಮೂಲಕ ಜಗತ್ತಿನ ಮೂಲೆ ಮೂಲೆಯಲ್ಲಿನ ಪ್ರತಿಯೊಂದು ಸಂಸಾರವನ್ನು ಸುಖಿ ಸಂಸಾರವಾಗಿ ಮಾಡುತ್ತೇನೆಂಬ ಜಗತ್ಕಲ್ಯಾಣದ ಗುರಿಯನ್ನು ಹೊಂದುವುದು ಸಾಮಾನ್ಯದ ಮಾತಲ್ಲ. ಇಂತಹ ಒಂದು ಮಹಾನ್ ಗುರಿಯನ್ನು ಹೊಂದಿರುವುದು ಸರಳವಾಸ್ತು ಆವಿಷ್ಕೃತರಾದ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು. ವ್ಯಕ್ತಿಗೆ ಒಳ್ಳೆಯ ಸಮಯ ಬಂದಾಗ ಆತನ ಕಷ್ಟಗಳನ್ನು ಪರಿಹರಿಸಲು ದೇವರು ಪರೋಕ್ಷವಾಗಿ ಹಾದಿ ತೋರಿಸುತ್ತಾನೆ. ದೇವರ ಸೃಷ್ಟಿಯ ಸುಗಮ ಹಾದಿಯೇ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಸರಳವಾಸ್ತು ಎಂದರೆ ಅತಿಶಯೋಕ್ತಿಯಲ್ಲ. ಗುರೂಜಿಯವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ಎರಡು ತೆರನಾದ ಅದೃಷ್ಟವಿರುತ್ತದೆ. ವಿಧಿ ಲಿಖಿತವಾದ ವೈಯಕ್ತಿಕ ಅದೃಷ್ಟ ಮತ್ತು ಭೂಮಿಯ ಅದೃಷ್ಟ. ವಿಧಿಲಿಖಿತವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಭೂಮಿಯ ಅದೃಷ್ಟವನ್ನು ಬದಲಾಯಿಸಬಹುದು. ಭೂಮಿಯ ಅದೃಷ್ಟವನ್ನು ಬದಲಾಯಿಸಲೆಂದೇ ಭಗವಂತನು ಮನುಕುಲದ ಉದ್ಧಾರಕ್ಕಾಗಿ ಗುರೂಜಿಯವರಿಗೆ ಸರಳವಾಸ್ತು ಎಂಬ ಅದ್ಭುತ ವಿಜ್ಞಾನವನ್ನು ವರದಾನವಾಗಿ ನೀಡಿದ್ದಾನೆ. ದೇವರು ತನಗೆ ಮನುಕುಲದ ಒಳಿತಿಗಾಗಿ ನಿಯೋಜಿಸಿದ ಈ ಮಂಗಳ ಕಾರ್ಯದಲ್ಲಿ ಗುರೂಜಿಯವರು ತನ್ನ ಸಹೃದಯಿ ತಂಡದೊಂದಿಗೆ ಸತತ ಶ್ರಮವಹಿಸುತ್ತಿದ್ದಾರೆ. ಪ್ರತಿಯೊಬ್ಬರೂ ವಾಸಿಸುವ ಮನೆ ಮತ್ತು ಕಾರ್ಯಸ್ಥಳಗಳಲ್ಲಿ ಜೀವನದ ಸರ್ವ ಭಾಗ್ಯಗಳನ್ನು ಪಡೆಯಬಹುದು ಎಂಬುದನ್ನು ಜನಸಾಮಾನ್ಯರಿಗೆ ಎಟುಕುವ ರೀತಿಯಲ್ಲಿ ತಿಳಿಯಪಡಿಸುತ್ತಿರುವುದು ಅದ್ಭುತವಾದ ಸಂಗತಿ. ಎಂದು ಗುರೂಜಿಯವರು ದೈವಿ ಕೃಪೆಯಿಂದ ಅದೆಷ್ಟೋ ಜನರ ಜೀವನದಲ್ಲಿನ ಬಗೆಹರಿಯಲಾರದ ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸಿ ಅನಾರೋಗ್ಯದಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡವರಿಗೆ ಹೊಸ ಆಶಾಕಿರಣ ಮೂಡುವಂತೆ ಮಾಡಿ, ಅದೆಷ್ಟೋ ಹೆಣ್ಣು ಮಕ್ಕಳ ಕಂಕಣ ಭಾಗ್ಯ ಕೂಡಿ ಬರುವಂತೆ ಮಾಡಿ, ವಿದ್ಯಾರ್ಥಿಗಳ ಓದಿನಲ್ಲಿ ಗಣನೀಯ ಏಳಿಗೆಯನ್ನು ಕಾಣುವಂತೆ ಮಾಡಿರುವುದು ಗುರೂಜಿಯವರ ದೈವಿ ಕಾರ್ಯಕ್ಕೆ ಸಾಕ್ಷಿ. ಆದರೆ ಆ ಭಗವಂತನ ಆಶೀರ್ವಾದದೊಂದಿಗೆ ದೇವರು ನಿಯೋಜಿಸಿದ ಕಾರ್ಯವನ್ನಷ್ಟೇ ನಾನು ಮನಸ್ಫೂರ್ತಿಯಾಗಿ ಮಾಡುತ್ತಿದ್ದೇನೆ, ನಾನು ನಿಮಿತ್ತ ಮಾತ್ರ, ಎಲ್ಲ ದೇವರಿಚ್ಛೆ ಎನ್ನುತ್ತಾರೆ ಗುರೂಜಿಯವರು. ಎಂದು ಗುರೂಜಿಯವರ ಸರಳ ವಾಸ್ತುವಿನ ಕಾರ್ಯವೈಖರಿಯನ್ನು ಪ್ರಶಂಸಿಸಿದ ಮಂದಿ ಹಲವಾರು. ಈ ಸರಳ ವಾಸ್ತು ಮಾಡೋಕ್ಕಿಂತ ಮುಂಚೆ ವಾಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗಿಲ್ಲಾಗೈತ್ರಿ. ಈ ವಾಸ್ತುಶಾಸ್ತ್ರ ಯಾವ ರೀತಿ ಮನುಷ್ಯನಿಗೆ ಒಂದು ಒಳ್ಳೆಯ ಪಾಸಿಟಿವ್ ಪಾಯಿಂಟ್ ಕೊಡ್ತದೆ ಅಂತಕ್ಕಂಥ ವಿಷಯವನ್ನು ನಮಗೆ ಸರಳ ವಾಸ್ತುಶಾಸ್ತ್ರದವ್ರು ಸರಿಯಾಗಿ ತಿಳಿಸಿ ಹೇಳಿದರು. ಅವರು ಮಾಡಿದ ಪ್ರಕಾರ ನಾವು ವಾಸ್ತುವಿಗೆ ಅಳವಡಿಸ್ಕೊಂಡು ಬಿಟ್ವಿ. ಅವ್ರು ಅಳವಡಿಸ್ಕೊಂಡ ನಂತರ ನಮಗೆ ಲೋನ್ ಆಗಲಾರ್ದಂಥದ್ದು ಲೋನ್ ಆಯಿತು. ಮತ್ತು ಕೆಲವೊಂದು ಇಂಪಾರ್ಟೆಂಟ್ಸ್ ಜಮೀನು ಲ್ಯಾಂಡ್ ಬಗ್ಗೆ ನಾವು ಪರ್ಚೇಸ್ ಮಾಡಬೇಕಾಗಿತ್ತು. ಆ ಪರ್ಚೇಸ್ ಮಾಡ್ತಕ್ಕಂಥ ನಮಗೆ ಯಾವ ಸಮಸ್ಯೆಗಳಿಂದ ಅಡಚಣೆಯಿಂದ ದೂರ ಆಗಿದ್ದವು ಅವೆಲ್ಲ ಮತ್ತೆ ಪುನಃ ನಮ್ಮ ಜೊತೆಗೆ ನಮಗೆ ಅನುಕೂಲ ಆಗೋ ರೀತಿ ಒಳಗೆ ನಮ್ಮ ಜಮೀನುಗಳು ನಮಗೆ ಸಿಗೋದಕ್ಕೆ ಅನುಕೂಲ ಆಯಿತು. ಇದರಿಂದಾಗಿ ಸುಮಾರು ನಮಗೆ ಬಹಳ ಒಂದು ಒಳ್ಳೆಯದಾಗಿದೆ. ಮತ್ತು ನಮಗೆ ಈ ವಸ್ತು ಸರಳ ಮಾಡೋದ್ರಿಂದ ವಿರೋಧ ಆಗತಕ್ಕಂಥ ವ್ಯಕ್ತಿಗಳು ಸಹಿತ ನಮ್ಮ ಜೊತೆ ಪ್ರೇಮದಿಂದ ವರ್ತನೆ ಮಾಡೋದಾರು. ಅದು ಒಂದು ನನಗೆ ಸಮಾಧಾನಕಾರಕ. ನಮ್ಮ ಆಫೀಸ್ನಲ್ಲಿ ಆಗಲಿ ಅಥವಾ ನಮ್ಮ ವೈಯಕ್ತಿಕ ಕೆಲಸ ಆಗಲಿ, ಹೊಲದಾಗಲಿ, ಮನೆಯಾಗಲಿ ಇನ್ಕಮ್ ಸ್ವಲ್ಪ ಕಮ್ಮಿ ಬಂದರೂ ಪರವಾಗಿಲ್ಲ, ಖರೆ ನೆಮ್ಮದಿ ಮತ್ತು ತೃಪ್ತಿದಾಯಕವಾಗಿರತಕ್ಕಂಥ ವಾತಾವರಣ ನಿರ್ಮಾಣ ಆಗೈತ್ರಿ. ಮತ್ತು ಲೋನ್ ಅಂತೂ ಇದ್ದಿಂದ್ರಿ, ಅದಕ್ಕೆ ನಾವು ಬಡ್ಡಿ ಕಟ್ಟಬೇಕಾಗೋದ, ಸಾಲ ತೊಗೊಂಡು ಒಂದು ಬಳಕ ಅದು ಬಡ್ಡಿ ಸಾಲ ಕೇಳೋದು ಕೊಡೋದು ವ್ಯವಹಾರ ಇರ್ತದೆ. ಆದರೆ ಅದನ್ನು ಸರಳವಾಗಿ ತೀರಿಸುವಂಥ ಸಾಮರ್ಥ್ಯ ಬರುವಂಥ ಆದಾಯ ನಮಗೆ ಶುರುವಾಗಿದೆ. ಚಂದ್ರಶೇಖರ್ ಗುರೂಜಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋಕ್ಕೆ ಬಯಸ್ತೇನೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಭಾರತ ಭೂಮಿ ಜನ್ಮ ಕೊಟ್ಟಿದೆಯಲ್ಲ, ಇದು ನನಗೆ ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ಈ ಸರಳ ವಾಸ್ತುಶಾಸ್ತ್ರದಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸಮಾಧಾನದ ಜೊತೆಗೆ ನನ್ನಂತೆ ಕಷ್ಟದಲ್ಲಿರ್ತಕ್ಕಂಥ ಇನ್ನೂ ಎಷ್ಟೋ ಜನರು ಈ ಸಮಾಜದಲ್ಲಿ ತಮ್ಮ ದುಃಖವನ್ನು ಒಡೆಲಲ್ಲಿಟ್ಟುಕೊಂಡು ಬದುಕಿದ್ದಾರೆ. ಅಂತಹ ದುಃಖವನ್ನು ನಿವಾರಣೆ ಮಾಡೋದಕ್ಕೆ, ಇಡೀ ನಮ್ಮ ದೇಶದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ಇವರೊಬ್ಬ ಮಹಾನ್ ದಾರ್ಶನಿಕ ವ್ಯಕ್ತಿಯಾಗಿ ಬೆಳೀತಾರೆ ಅನ್ನುವಂಥ ಒಂದು ಆಶೀರ್ವಾದದಿಂದ ಆಶೆಯಿಂದ ಇಂಥ ಇವರ ಒಂದು ನಮ್ಮ ಮನೆಗೆ ಕೊಟ್ಟಿರ್ತಕ್ಕಂಥ ಒಂದು ಸರಳ ಸೇವೆ ಏನಿದೆ ಇದು ಎಲ್ಲರಿಗೂ ಮುಟ್ಟಬೇಕು. ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ಮತ್ತು ಅವ್ರದ ವಿಚಾರಗಳ ಎಲ್ಲರಿಗೂ ಮುಟ್ಟೋದ್ರ ಜೊತೆಗೆ ಅವರು ಇನ್ನೂ ಹೆಚ್ಚಿಗೆ ಬೆಳಿಬೇಕು ಅನ್ನೋದು ನನ್ನ ಆಶೆ ರೀ. यहाँ आने के बाद हम काफ़ी टेंशन में थे, बहुत सारी नौकरियां भी नहीं मिल रही थी, काम भी कुछ नहीं हो पा रहा था। तो जब हमारे भाई साहब ने वास्तु लिया
तो उनको काफ़ी फ़ायदा हुआ। फिर हमने सोचा कि हम भी क्यों ना गुरुजी से मिले और हम भी वास्तु का फ़ायदा लें। तो पहले तो मुझे इस पर विश्वास नहीं था, लेकिन जो भाई साहब के फ़ायदा देखने के बाद मुझे ऐसा लगा कि नहीं, मुझे भी लेना चाहिए। और फिर मैंने सीजी परिवार से कांटेक्ट बनाया और वहाँ जाके मिला। उसके बाद काफ़ी सारी समस्याएं मेरी सुधर गई। सबसे पहला तो मुझे अच्छा नौकरी मिल गया और अभी मैं बैंक का मैनेजर हूँ, संगिनी बैंक का। मुंबई में मुश्किल से 4 साल भी हुए और मैं अच्छी जगह पे पहुँच चुका हूँ। उसके बाद फिर ये फ्लैट हमने ख़रीदा और फिर ये फ्लैट ख़रीदने के बाद इसमें भी हम लोगों ने वास्तु करवाया। तो अभी फ़िलहाल 5-6 महीने हुए हैं। मेरे जो कुछ अरमान थे दूसरे लाइन में काम करने का, वो भी पूरा होने लगा और धीरे धीरे मैं काफ़ी अच्छा फील कर रहा हूँ। सब कुछ है मेरे पास आज के डेट में। चंद्रशेखर गुरुजी को बस पहला तो नमस्कार करना चाहेंगे उनको। एक ही बात कहना चाहेंगे कि अपने लिए तो सभी जीते हैं, लेकिन वो ऐसे व्यक्ति हैं जो सभी के लिए जी रहे हैं और उनके द्वारा जो है काफ़ी लोगों के ज़िंदगी में सुधार आया है और ये बस चमत्कार से कम नहीं है। तो गुरुजी को मैं लाख लाख धन्यवाद देना चाहूँगा और चाहूँगा कि भविष्य में जो है ये चलाए रखे अभियान उनका। और हमारी तरह जिस तरह मैं सफल हूँ, मैं खुश हूँ, उसी तरह पूरा देश के लोग खुश रहें, तो इससे हमारी देश की भी तरक्की होगी और सब लोग जो है गुरुजी का जो मतलब गुरुजी सबके लिए गुरुजी बन के रहें। बस इतना ही हम चाहते हैं। ಈ ಮನೆ ಕಟ್ಟಿ 12 ವರ್ಷ ಆಯಿತು. ಆವಾಗಲಿಂದ ನಮಗೆ ತುಂಬಾ ಪ್ರಾಬ್ಲಮ್ ಇತ್ತು. ಮಾನಸಿಕವಾಗಿ ನೆಮ್ಮದಿ ಇಲ್ದಂಗೆ, ದುಡ್ಡು ಕಾಸಿಂದು, ಮಕ್ಕಳು ವಿದ್ಯಾಭ್ಯಾಸದ್ದು, ಮಗನ ಕೆಲಸದ್ದು ಎಲ್ಲ ತುಂಬಾ ಪ್ರಾಬ್ಲಮ್ ಇತ್ತು. ನಾವು ಹೀಗೆ ಟಿ ವಿ ನೋಡಬೇಕಾದ್ರೆ ಒಂದು ಸಲ ಚಂದ್ರಶೇಖರ್ ಗುರೂಜಿ ಅವ್ರದ್ದು ಪ್ರೋಗ್ರಾಮ್ ನೋಡಿದ್ವಿ. ಆವಾಗ ನಾವು ಯಾಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು, ನಾವು ನಮ್ಮನೆಗೆ ಯಾಕೆ ಒಂದು ಸಲ ಪ್ರಯತ್ನ ಮಾಡಬಾರ್ದು ಅಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ವಿ, ಫೋನ್ ಮಾಡಿದ್ವಿ. ಅವರು ಒಬ್ಬರು ಜಗದೀಶ್ ಅಂತ ಒಬ್ಬರನ್ನ ಕಳಿಸ್ಕೊಟ್ರು. ಅವರು ಬಂದು ನಮ್ಮನೆ ಎಲ್ಲ ನೋಡಿ ಎಲ್ಲನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡ್ಕೊಂಡು ಅವರು ಇದಕ್ಕೆ ಈ ಥರ ಸೊಲ್ಯೂಷನ್ ಮಾಡ್ಕೊಳ್ಳಿ, ಈ ಥರ ವಾಸ್ತು ಸರಳ ವಾಸ್ತು ಒಂದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ತೋರಿಸ್ಕೊಟ್ರು. ಅದೇ ರೀತಿ ನಮಗೆ ಎಲ್ಲನೂ ಮಾಡಿಕೊಟ್ರು. ಸಾಲದಕ್ಕೆ ನಾವು ಏನೇ ಮಾಡಬೇಕು ಅಂತ ಹೇಳಿದ್ನೆಲ್ಲ ನಾವು ಮಾಡಿಕೊಂಡ್ವಿ. ಈಗ ನಮ್ಮ ಮಗನದು ವಿದ್ಯಾಭ್ಯಾಸದ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಿದ್ದಾನೆ. ನಮ್ಮ ದೊಡ್ಡ ಮಗನಿಗೆ BE MTech ಮಾಡಿದ್ದ, ಅವನಿಗೆ ಒಳ್ಳೆ ಕೆಲಸ ಇರಲಿಲ್ಲ. ಆ ಕೆಲಸನೂ ಕೂಡ ಆಯಿತು, ಬಿಸ್ನೆಸ್ ಚೆನ್ನಾಗಾಯಿತು. ನಾವೊಂದು ಚಿಕ್ಕ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ವಿ. ದೊಡ್ಡದು ಮಾಡ್ಕೋಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು ನಮಗೆ. ಈಗ ದೊಡ್ಡ ಫ್ಯಾಕ್ಟ್ರಿನೂ ಮಾಡ್ಕೊಂಡಿದ್ದೀವಿ. ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಪರವಾಗಿಲ್ಲ. ಅಲ್ಲೂ ಕೂಡ ತುಂಬ ಪ್ರಾಬ್ಲಮ್ ಇತ್ತು, ಅದೆಲ್ಲ ಸಾಲ್ವ್ ಆಗಿದೆ. ಈಗ ನೆಮ್ಮದಿಯಾಗಿದ್ದೀವಿ. ಚಂದ್ರಶೇಖರ್ ಗುರೂಜಿ ಬಗ್ಗೆ ಹೇಳಬೇಕಂದ್ರೆ ಅಷ್ಟಿಷ್ಟು ಹೇಳಕ್ಕೆ ಸಾಧ್ಯ ಇಲ್ಲ. ನಮಗಿಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ದೇವ್ರ ರೂಪನೇ ನಮಗೆ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಅದಕ್ಕೋಸ್ಕರ ನಾವು ಸದಾ ಚಿರಋಣಿಯಾಗಿರ್ತೀವಿ. ಇಟ್ ಈಸ್ ಸೈಂಟಿಫಿಕಲಿ ತುಂಬ ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೇ ವಾಸ್ತುಶಾಸ್ತ್ರ ತೊಗೊಂಡ್ರೆ ಒಂದು ಉತ್ತರ ದಿಕ್ಕು, ಇನ್ನೊಂದು ಪೂರ್ವ ದಿಕ್ಕಂತ ಮಹತ್ವ ಕೊಡ್ತಾರೆ. ಬಟ್ ದಕ್ಷಿಣ ಮತ್ತು ಪಶ್ಚಿಮ ಕೆಟ್ಟ ದಿಕ್ಕಂತ ಹೇಳ್ತಾರೆ. ನಾನು ಇಲ್ಲಿವರೆಗೆ ಏನಪ್ಪ ಅಂತ ನಾನು ಸಹ ಇದೇ ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲೋದ್ರೂ ಸಹ ಪೂರ್ವ ದಿಕ್ಕು ಮನೆಯೇ ಹಿಡಿಬೇಕಂತ ಹಿಡಿದ್ಬಿಟ್ಟು ಮತ್ತು ಮೆಂಟಲಿ, ಫೈನಾನ್ಷಿಯಲಿ ಮತ್ತು ಹೆಲ್ತ್ ವೈಸ್ ತುಂಬ ಒಂಥರ ಸಫರಿಂಗ್ಸ್ ಇರ್ತಾಯಿತ್ತು. ನಾನೇನು ಮಾಡಿದೆ, ಈ ಸರಳ ವಾಸ್ತು ಬಗ್ಗೆ ತಿಳ್ಕೊಂಡ್ಮೇಲೆ ನನಗೆ ಪಶ್ಚಿಮ ದಿಕ್ಕು ಸೂಕ್ತವಾದದ್ದು ಅಂತ ಹೇಳಿದ ಮೇಲೆ ಪಶ್ಚಿಮ ದಿಕ್ಕು ಮನೆ ಇಡೋದು ಇವತ್ತಿಗೆ 6 ತಿಂಗಳಾಯಿತು. ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿ ಎಳ್ಳಷ್ಟು ಒಂದು ಆರೋಗ್ಯದ ತೊಂದರೆ ಕಂಡು ಬಂದಿಲ್ಲ ಮತ್ತು ಆರ್ಥಿಕವಾಗಿ ದಿನೇ ದಿನೇ ವೃದ್ಧಿ ಆಗ್ತಾಯಿದೆ ಮತ್ತು ಮಾನಸಿಕ ನೆಮ್ಮದಿ ಅತಿ ಮುಖ್ಯವಾಗಿ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಿ ಈಸ್ ಎ ಜೀನಿಯಸ್ ಪರ್ಸನ್ ಸರ್. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಅವ್ರದ್ದೊಂದು ವೇ ಆಫ್ ಟಾಕಿಂಗು, ವೇ ಆಫ್ ಅಪ್ರೋಚು, ಒಂದು ಬ್ರಾಡ್ ಮೈಂಡೆಡ್ನೆಸ್ಸು,
ಪ್ಲಸ್ ಅವ್ರದ್ದು ಒಂದೇನಪ್ಪ ಅಂತಂದ್ರೆ ಈ ಹೋಲ್ಡ್ ಏನಿದೆ ಅಂದರೆ ಹೋಲ್ ಸೊಸೈಟಿನ ಒಂದು ಡೆವಲಪ್ ಮಾಡಬೇಕು, ಒಂದು ಹೋಲ್ ಸೊಸೈಟಿಯಲ್ಲಿ ನೋಬಡಿ ಶುಡ್ ಹ್ಯಾವ್ ಎನಿ ಸಫರಿಂಗ್ಸ್ ಅಂತ ಅವ್ರದ್ದೇನೊಂದು ಥೀಮ್ ಇದೆಯಲ್ಲ, ಒಂದು ಏಮು, ಆ ಏಮ್ ನನಗೆ ತುಂಬ ಇಷ್ಟ. ಅದಕ್ಕೆ ನಾ ಈ ಸರಳ ವಾಸ್ತು ಕಡೆ ಕಂಪ್ಲೀಟ್ಲಿ ದಿವಸ ಏನು ಮಾಡ್ತಿದ್ದೆ, ದೇವರು ಅದು ಇದು ಅಂತ ಏನೇನೋ ಫಾಲೋ ಮಾಡ್ತಾಯಿದ್ವಿ, ಏನೇನೋ ಮನಸ್ಸಿಗೆ ಒಂದು ಸಮಾಧಾನ ಪಟ್ಕೋತಾ ಇದ್ವಿ. ಬಟ್ ಯಾವಾಗ ನಾನು ಸರಳ ವಾಸ್ತು ಫಾಲೋ ಮಾಡ್ತಾಯಿದ್ದೀನಿ 100% ಐ ಆಮ್ ಇನ್ವಾಲ್ವ್ಡ್ ಇನ್ ಇಟ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್. ಚಂದ್ರಶೇಖರ್ ಗುರೂಜಿನ ನಾವು ಫಾಲೋ ಮಾಡಿದರೆ ವಿ ಕ್ಯಾನ್ ಲೀಡ್ ಎ ಹ್ಯಾಪಿ ಲೈಫ್ ಅಂತ ಹೇಳ್ತೀನಿ. ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳ ಕಡೆಯಿಂದ ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರಿಗೆ ನಮ್ಮ ಎಲ್ಲರ ಒಂದು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತೀವಿ. ನಮ್ಗೆ ಗುರುಜಿಯವರಂದ್ರೆ ಅದು ದೇವ್ರ ಸಮಾನ ಈ ಸದ್ಯಕ್ಕೆ ನಮ್ಗೆ. ಅಲ್ಲ ಈಗ ನಮಗೆಲ್ಲ ಏನು ಖರ್ಚಿಲ್ದನೆ ಏನಿಲ್ದನೆ ನಮಗೆಲ್ಲ ಈಗ ಈ ದೇವ್ರು ಮಾಡ್ತಕ್ಕಂಥ ಕೆಲಸಗಳು ಅವ್ರು ಮಾಡಕತ್ತಾರೆ. ಈಗ ದೇವ್ರೇನು ನಮ್ಗೆ ನಾವು ಏನು ಕೇಳ್ಕೊಂತೀವಿ ದೇವ್ರುಗಳು, ಅದು ದೇವ್ರ ಸಮಾನ ಈಗ ಅವ್ರು ನಮ್ಗೆ ಗುರುಜಿಯವರು. ನಿಜವಾಗಲೂ ಅವ್ರ ಬಗ್ಗೆ ಸಮಾಜದಲ್ಲಿ ಒಂದು ಒಳ್ಳೆ ದೊಡ್ಡ ಬೆಳವಣಿಗೆ ಇದು. ಸಮಾಜ ಪರಿವರ್ತನೆ ಮಾಡ್ತಕ್ಕಂಥದ್ದು ಯಾರಿಂದನೂ ಸಾಧ್ಯ ಇಲ್ಲ ಇದನ್ನು. ಈಗ ಆ ರೀತಿ ಇದು ಚೇಂಜ್ ಮಾಡಿ ಇದನ್ನೆಲ್ಲ ಮಾಡಕತ್ತಾರೆ ಅವರು. ಅದು ಸಮಾಜಕ್ಕೆ ಎಲ್ಲರೂ ತಿಳ್ಕೊಬೇಕು. ಅಂದ್ ಪರಿಹಾರ ತಗೋಬೋದು ಬಿಡು. ಮನೆಗೆ ಬಂದು ನೋಡಿದ ಮ್ಯಾಕೆ ಅವ್ರು ಹೇಳ್ತಾರೆ ಪರಿಹಾರ ತಗೊಳ್ರಿ ಬಿಡ್ರಿ ಅಂತೇಳಿ. ಅವರು ಅನುಕೂಲಕ್ಕೆ ತಕ್ಕಂತೆ ಪರಿಹಾರ ತಗೊಂಡವರು ಒಳ್ಳೆಯದು. ತಗೊಳ್ಳದೇ ಇದ್ರೂ ಅವ್ರು ಏನು ದೋಷ ಇರಲಿಲ್ಲ ಅಂದ್ರೆ ಹಂಗೆ ವಿಸಿಟ್ ಕೊಟ್ಟು ಹೇಳಿ ಇದ್ದಾಗ ಹಿಂಗೆ ಮಾಡ್ಕೊಂಡವ್ರು ಅಂತ ಹೇಳ್ಬಿಡ್ತಾರೆ. ಅದನ್ನು ಒಳ್ಳೆಯ ಅಭಿಪ್ರಾಯ. ಆಮೇಲೆ ಎಲ್ಲರೂ ಒಳ್ಳೆಯ ದಿಕ್ಕುಗಳು ಗೊತ್ತಾಗ್ತವ ಅವರಿಂದ. ನಾವು ಇಷ್ಟು ದಿವಸ ನಮ್ಗೆ ದಿಕ್ಕು ಅವ್ಯಾವು ಇವು ಎಕಡೆ ಮಕ್ಕಳೋದು ಎಕಡೆ ಎದ್ದೇಳೋದು ಈಗ ಚೆನ್ನಾಗಿ ಈಗ ನಮ್ಮ ದಿಕ್ಕಿಗೆ ನಾವು ಮಕ್ಕಂದ್ರೆ ನಿದ್ದೆ ಚೆನ್ನಾಗಾಗತ್ತೆ. ಇಂಥವೆಲ್ಲ ಹುಡ್ರಿಗೇನು ಎಜುಕೇಷನ್ ಮೇಲೆ ಪರಿಣಾಮ ಬೀರಕತ್ತೈತೆ. ಎಲ್ಲ ರೀತಿಯಿಂದ ಒಂದು ಗುರುಜಿಯವ್ರದ್ದು ಒಳ್ಳೆ ಕಾನ್ಸೆಪ್ಟ್ ಅಂತ ನಮ್ಮ ಮನುಷ್ಯ. ಈ ಎಲ್ಲ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಮ ಗುರುಜಿಯವರು ನಮ್ಗೆ ಇವತ್ತು ದೇವ್ರ ಸಮಾನ. ಇವತ್ತು ದೇವ್ರು ಮಾಡ್ತಕ್ಕಂಥ ಕೆಲಸ ಇವತ್ತು ಗುರುಜಿಯವರು ನಮ್ಗೆ ಮಾಡಿಕೊಟ್ಟಾರ. ಅದರಿಂದ ಅವರಿಗೆ ತುಂಬ ನಮ್ಮದು ಧನ್ಯವಾದಗಳು.